ಸಿದ್ಧಗಿರಿ. ಸಿದ್ಧಗಿರಿ ಪ್ರಶಾಂತ ಗಿರಿಧಾಮ, ಸಿದ್ಧೌಷಧಗಳ ತವರು, ಸಿದ್ಧಿಪುರುಷರ ಆಡುಂಬೊಲ. ಇಂದಿಗೂ ಅದೊಂದು ಜಾಗೃತ ಕ್ಷೇತ್ರ. ಇದಕ್ಕೊಂದು ಇತಿಹಾಸ ಇದೆ. ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನು ಯುದ್ಧದಲ್ಲಿ ರಾವಣನ ಬಾಣದಿಂದ ಮೂರ್ಛೆ ಹೋಗಿದ್ದಾಗ ಆತನನ್ನು ಎಚ್ಚರಗೊಳಿಸಲು ರಾಮನ ಆಜ್ಞೆಯಂತೆ ಸಂಜೀವಿನಿ ಪರ್ವತವನ್ನು ತರುತ್ತಿದ್ದಾಗ ಸದರಿ ಪರ್ವತದ ಒಂದು ತುಣುಕು ಈ ಬೆಟ್ಟದ ಮೇಲೆ ಬಿದ್ದು ಅದರಲ್ಲಿದ್ದ ಅಮೂಲ್ಯ ಗಿಡಮೂಲಿಕೆಗಳು ಬೆಟ್ಟಕ್ಕೆಲ್ಲಾ ಹರಡಿ ಅಭಿವೃದ್ಧಿ ಹೊಂದಿದವೆಂದು ಹೇಳುತ್ತಾರೆ. ಸಿದ್ಧಗಿರಿ ಕೊರಟಗೆರೆ ಕಡೆಯಿಂದಲೇ ಆಗಲಿ, ತೋವಿನಕೆರೆಯ ಕಡೆಯಿಂದಲೇ ಆಗಲಿ ಬಸ್ಸಿನಲ್ಲಿ ಬಂದಿಳಿದರೆ ಬೂದುಗವಿ ಎಂಬ ನಾಮಫಲಕವನ್ನು ಹೊತ್ತ ಒಂದು ವೃತ್ತ ಸಿಗುತ್ತದೆ. ಆ ವೃತ್ತದಿಂದ ದಕ್ಷಿಣಕ್ಕಿರುವುದೇ ಸಿದ್ಧರ ಬೆಟ್ಟ. ಬೆಟ್ಟಕ್ಕೆ ಅಭಿಮುಖವಾಗಿ ನಿಂತರೆ ಪೂರ್ವಕ್ಕೆ ಅಡಿಗೆ ಶಾಲೆ, ಪಶ್ಚಿಮಕ್ಕೆ ಉತ್ಸವ ಮೂರ್ತಿಯ ದೇವಸ್ಥಾನ. ಬೆಟ್ಟದ ಈ ಕಡೆಗೆ ಕಣ್ಣು ಹಾಯಿಸಿದರೆ 6600 ಅಡಿ ಎತ್ತರದ ಬೆಟ್ಟವನ್ನು ಹತ್ತುವುದು ಹೇಗಪ್ಪ ಎನ್ನಿಸದೆ ಇರದು. ಎಳೆ ಬಿಸಿಲಿನಲ್ಲಿ ಪ್ರಕೃತಿಯನ್ನು ನಿರೀಕ್ಷಿಸುತ್ತಾ ಹತ್ತುವುದು ಹಿತಕರ. ಹತ್ತಿ ಬೆಟ್ಟದ ನೆತ್ತಿಯನ್ನು ಮುಟ್ಟಿದರೆ ಸಿಕ್ಕುವುದೇ ಸಿದ್ಧೇಶ್ವರ ಪೀಠವಿರುವ ದೇವಸ್ಥಾನ. ದೇವಸ್ಥಾನವೆಂದರೆ ಇಲ್ಲೇನು ಕಟ್ಟಿದ ಕಟ್ಟಡವಿಲ್ಲ, ಅದೊಂದು ಸ್ವಾಭಾವಿಕವಾದ ಕಲ್ಲು ಬಂಡೆಗಳ ಗವಿ. ಬೆಟ್ಟದ ನೆತ್ತಿಯ ಕಲ್ಲು ಗುಟ್ಟೆಯ ಹೊಟ್ಟೆಯಲ್ಲಿ ಕಣ್ಣ ದೀಪವನ್ನೇ ಹಿಡಿದು ಜೀತಕ್ಕೆ ಕುಳಿತು ನೋಡಿದರೆ ನೈಋತ್ಯ ದಿಕ್ಕಿನಲ್ಲೊಂದು ಮಸುಕು ಮಸುಕಾಗಿ ಗೋಚರಿಸುವ ಶಿವಲಿಂಗದ ಪೀಠ, ಅದರ ಎಡಕ್ಕೆ ನಾಗಪೀಠ, ಎದುರಿಗೆ ಗಣಪತಿ ಮತ್ತು ನಾಗ ವಿಗ್ರಹಗಳು. ಸಂಗೀತದ ಸಣ್ಣ ಸ್ವರದ ಹಾಗೆ ಕಿರುದನಿ ತೆಗೆದು ಚಿಕ್ಕದಾದ ಕೊಳಕ್ಕೆ ಶಾಂತ ಗಂಗೆಯ ಹಾಗೆ ಶಿವಲಿಂಗದ ಎದುರಿಗೆ ಇಳಿಯುವ ನೀರಿನ ಮಂಜುಳನಾದ. ನೀರು ಬೀಳುವ ಕೊಳವನ್ನು ಸುವರ್ಣಗಿಂಡಿ ಎಂದು, ಬೆಟ್ಟದ ಈ ಹೊಟ್ಟೆಯ ಈ ನೀರಿನ ಒಸರನ್ನು ಸುವರ್ಣಮುಖಿ ನದಿಯ ಉಗಮವೆಂದೂ ಗುರುತಿಸುತ್ತಾರೆ. ಭಕ್ತಾದಿಗಳು ಮತ್ತು ಇಲ್ಲಿಗೆ ಬರುವ ಯಾತ್ರಾರ್ಥಿಗಳು ಪವಿತ್ರ ಜಲವೆಂದು ಪರಿಗಣಿಸಿ ಇದರಲ್ಲಿ ಸ್ನಾನ ಮಾಡುತ್ತಾರೆ. ಇಲ್ಲಿನ ಲಿಂಗಪೀಠವನ್ನು ಸಿದ್ಧೇಶ್ವರ ಎಂದು ಜನ ಪೂಜಿಸುತ್ತಾರೆ. ಬೂದಿಸಿದ್ಧರು ಇಲ್ಲಿ ತಂಗಿ ಸಾಧನೆ ಕಾರಣವಾಗಿಯೋ ಏನೋ ಇಲ್ಲಿನ ಬೇಚರಾಕ್ ಗ್ರಾಮಕ್ಕೆ ಬೂದುಗವಿ ಎಂಬ ಹೆಸರೇ ಬಂದಿದೆ. 8 ಶತಮಾನಗಳ ಹಿಂದೆ ಅಲ್ಲಮರು ಬಂದು ಇಲ್ಲಿ ತಪೋನಿರತರಾಗಿದ್ದರೆಂಬ ನಂಬಿಕೆಯೂ ಉಂಟು. ಸಿದ್ಧೇಶ್ವರ ಗವಿಯಿಂದ ಬೆಟ್ಟದ ಒಳಕ್ಕೆ ಇಳಿಯುವ ದಾರಿಯನ್ನು ಹಿಡಿದು ಸುತ್ತಿ ಬಳಸಿ ಕೂಡುವೆಡೆ ಕುಳಿತು ನೆಗೆಯಬೇಕಾದೆಡೆ ದಾಟಿ ತೆವಳಬೇಕಾದಲ್ಲಿ ದೇಕಿ ಬೆಟ್ಟದ ಕೆಳಭಾಗವನ್ನೆಲ್ಲ ಹೊಕ್ಕು ನೋಡಿದರೆ ಬೆಟ್ಟವೆಲ್ಲವೂ ಟೊಳ್ಳೆ. ಬೆಟ್ಟದ ಒಳಗೆಲ್ಲ ಬೇಕಾದಷ್ಟು ಗವಿಗಳು, ಸಿದ್ಧರು ತಪಸ್ಸು ಮಾಡಿದ ಗದ್ದುಗೆಗಳು, ತಿಳಿಗೊಳಗಳ ಜಲವಸತಿ, ಗಿಡ ಮೂಲಿಕೆಗಳ ಬಳ್ಳಿಗಳು, 106 ಅಡಿ ಬೇರನ್ನು ಬಂಡೆಯ ತುದಿಯಿಂದ ಬೆಟ್ಟದ ಮಣ್ಣಿನ ತಳದವರೆಗೂ ದಾರ ಹೊಡೆದ ಹಾಗೆ ಇಳಿಸಿ ನಿಂತ ತರತರದ ವೃಕ್ಷರಾಶಿ. ಪೂರ್ವಕ್ಕೆ ಸಾಗುವ ದಾರಿಯನ್ನೇ ಹಿಡಿದು ನಡೆದರೆ ಅಲ್ಲೊಂದು ಲಕ್ಷ್ಮಿಯ ಗದ್ದುಗೆ, ಅದಾದ ಮೇಲೆ ರುದ್ರನ ಗದ್ದುಗೆ. ಇದನ್ನು ರುದ್ರಮುನಿಯ ಗದ್ದುಗೆ ಎಂದೂ ಕರೆಯುತ್ತಾರೆ. ಇನ್ನೂ ಪೂರ್ವಕ್ಕೆ ಒಳದಾರಿಯಲ್ಲಿ ಹೋದರೆ ಅಲ್ಲೊಂದು ಹಸುರಿನ ಹಬ್ಬವನ್ನಾಚರಿಸುತ್ತಾ ಝೇಂಕರಿಸಿ ನಮ್ಮತ್ತ ಕೈ ಮಾಡಿ ಕರೆಯುವ ಒಂದು ಸುಂದರವಾದ ಕಣಿವೆ. 20-30 ಅಡಿ ಉದ್ದಕ್ಕೆ ಚೆಜ್ಜದ ಹಾಗೆ ಮುಂಚಾಚಿರುವ ಒಂದು ಶಿಲಾಪೀಠ, ಇವುಗಳನ್ನು ನೋಡಬಹುದು. ಇಲ್ಲಿಂದ ಬಲಕ್ಕೆ ದಕ್ಷಿಣ ಭಾಗಕ್ಕೊಂದು ಕಿರುಕಣಿವೆ, ಎದುರಿಗೆ ಒಂದು ಚಿಕ್ಕದಾದ ಕೊಳ. ಈ ಬೆಟ್ಟದ ಮೇಲಣ ಸಿದ್ಧೇಶ್ವರ ಗವಿಯಿಂದ ಪಶ್ಚಿಮಕ್ಕೆ ಬೆಟ್ಟದ ಅಂಚಿನಲ್ಲಿ ಸಾಗಿದರೆ ಈಶ್ವರ ದೇವಸ್ಥಾನ ಸಿಗುತ್ತದೆ.
ಬೆಟ್ಟದ ಸಿದ್ಧೇಶ್ವರ ಗವಿಯಲ್ಲಿನ ನೀರಿಗೆ ಔಷಧಿಯ ಗುಣವಿದ್ದು ಪವಿತ್ರ ಜಲವೆಂದು ಅದನ್ನು ಜನ ಪರಿಗಣಿಸುತ್ತಾರೆ. ಹೀಗೆ ಭಕ್ತರಿಗೆ ಭರವಸೆಯಾಗಿ, ಆಸ್ತಿಕತೆಯ ಸಂಕೇತವಾಗಿ, ಜಾತ್ಯಾತೀತತೆಯ ನಿದರ್ಶನವಾಗಿ ಬೆಟ್ಟ ಇಂದಿಗೂ ಅಚಲ. ಶ್ರಾವಣ ಮಾಸ ಮತ್ತು ಕಾರ್ತೀಕ ಮಾಸಗಳಲ್ಲಿ ಇಲ್ಲಿಗೆ ಬರುವ ಭಕ್ತಾದಿಗಳು ವಿಪರೀತ. ಸ್ವಾಮಿಗೆ ಪ್ರಿಯವಾದ ಸೇವೆ ಒಬ್ಬಟ್ಟಿನ ಸೇವೆ. ಭಕ್ತರು ಒಬ್ಬಟ್ಟನ್ನು ತಯಾರಿಸಿ ತಂದು ಎಡೆ ಹಾಕಿ ಜಾತಿ ಭೇದವಿಲ್ಲದೆ ಬಂದ ಎಲ್ಲರಿಗೂ ಬಡಿಸಿ ತಾವೂ ಊಟ ಮಾಡುವರು. ಹಾಗೆಯೇ ಲಿಂಗದ ದೊಣೆಯಲ್ಲಿನ ಗಂಗೆಗೂ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡುವರು. ಉತ್ತರದ ಕೆಳತಪ್ಪಲಲ್ಲಿ ಸೂರ್ಯಗವಿ ಇದ್ದು ಅದು ಮಂತ್ರವಾದಿಯ ವಾಸಸ್ಥಾನವಂತೆ. ದಕ್ಷಿಣಕ್ಕೆ ಬೇತಾಳ ಬೆಟ್ಟ, ಗಮಲದಪ್ಪನ ಗದ್ದುಗೆ. ಅಂಥ ಪವಾಡ ಪುರುಷ ಇನ್ನಾವರೆಗೆ ಬಂದಿಲ್ಲವೆಂದು ಪ್ರತೀತಿ. ಈಶ್ವರ ದೇವಸ್ಥಾನದ ಪಶ್ಚಿಮಕ್ಕೆ ಈಶ್ವರ ದೊಣೆ, ಪಟ್ಟದ ಆಲದ ಮರ, ಜಾವಗಂದಿಗಲ್ಲು, ಪಂಚಲಿಂಗ ದೊಣೆಗಳು ಇಲ್ಲಿವೆ. ಇಲ್ಲಿಗೆ ಆಗಾಗ ಇಳಿದು ಬರುವ ದೇವಗನ್ನಿಕೆಯರ ಜಲಕ್ರೀಡೆ. ಈ ಸಿದ್ಧರ ಬೆಟ್ಟದಲ್ಲಿ ನಿತ್ಯ ಅನ್ನದಾಸೋಹದ ಕಾರ್ಯಕ್ರಮವು ನಡೆಯುತ್ತಾ ಇದೆ. ಇದನ್ನ ಪ್ರಾರಂಭಿಸಿದವರು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಇಂತಹ ಪವಿತ್ರವೂ ಪಾವನವೂ ಆದ ಸಿದ್ಧರ ಬೆಟ್ಟದ ಗವಿಯಲ್ಲಿರುವ ಲಿಂಗರೂಪದ ಸಿದ್ಧರನ್ನ, ಸಿದ್ಧೇಶನನ್ನ, ಸಿದ್ಧೇಶ್ವರನನ್ನ ಕಂಡು ದರ್ಶನ ಪಡೆದು ಧನ್ಯರಾಗೋಣ. ನಾವೇ ಧನ್ಯರಾಗೋಣ.